ಹಾಯ್ ಫ್ರೆಂಡ್ಸ್, ತುಂಬ ಜನರು ಕೇಳ್ತಾ ಇದ್ರಿ ಅಕ್ಕ ಕೌಶಲ್ ಕಾರಲ್ಲಿ ಹೇಗೆ ರಿಜಿಸ್ಟರ್ ಆಗೋದು ವಿಡಿಯೋ ಮಾಡಿ ಅಂತ. ಆ್ಯಂಡ್ ಕಂಪಲ್ಸರಿ ನಾವು ರಿಜಿಸ್ಟರ್ ಆಗಲೇಬೇಕಾ, ಆಗಲಿಲ್ಲ ಅಂತಂದರೆ ದುಡ್ಡು ಬರೋದಿಲ್ವಾ ಅಂತ ಹೇಳಿ. ಆ್ಯಂಡ್ ಯುವ ನಿಧಿ ಅಮೌಂಟ್ ಎಷ್ಟು ವರ್ಷ ನಮಗೆ ಕಂಟಿನ್ಯೂಸ್ ಆಗಿ ಹೀಗೆ ಸಿಗುತ್ತೆ ಅಂತ ಕೂಡ ಕೇಳ್ತಾ ಇದ್ರಿ. ಸೊ ಈ ಮೂರು ಟಾಪಿಕ್ಸ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದ್ಯಾಟ್ ನಿಮಗೆ ಈ ಥರ ಅಪ್ಡೇಟ್ಸ್ಗಳು, ಇನ್ಫಾರ್ಮೇಷನ್ಗಳು ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಮೊದಲಿಗೆ ಕೌಶಲ್ ಕಾರಲ್ಲಿ ಕಂಪಲ್ಸರಿ ರಿಜಿಸ್ಟರ್ ಆಗಲೇಬೇಕಾ ಅಂತ ಕೇಳ್ತಾ ಇರೋರಿಗೆ ಏನಪ್ಪ ಅಂತಂದರೆ, ಯುವ ನಿಧಿ ನೀವು ಏನು ಸೆಲ್ಫ್ ಡಿಕ್ಲರೇಷನ್ ಕೊಡ್ತೀರಲ್ವ, ಅಲ್ಲೇ ನೋಟಲ್ಲಿ ಬರೆದಿದ್ದೆ. ಸೊ ನೀವೇನಾದರೂ ಯುವ ನಿಧಿಗೆ ರಿಜಿಸ್ಟರ್ ಆಗಿ 6 ತಿಂಗಳಾಗಿದೆ ಅಂತಂದರೆ ನೀವು ಕೌಶಲ್ ಕಾರಲ್ಲಿ ರಿಜಿಸ್ಟರ್ ಆಗಲೇಬೇಕು. ಇಲ್ಲ ಅಂತಂದರೆ ನಿಮಗೆ ಯುವ ನಿಧಿ ಅಮೌಂಟ್ ಸ್ಟಾಪ್ ಆಗುತ್ತೆ ಅಂತ ಕ್ಲಿಯರ್ಲಿ ಅಲ್ಲಿ ನೋಟಲ್ಲಿ ಬರೆದಿದೆ. ಓಕೆನಾ? ಸೊ ನೀವು 6 ತಿಂಗಳಾಗಿದೆ ರಿಜಿಸ್ಟರ್ ಆಗಿ ಅಂತಂದರೆ ನೀವು ಕೌಶಲ್ ಕಾರಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು. ಸೊ ಬನ್ನಿ ಇವಾಗ ಹೇಗೆ ರಿಜಿಸ್ಟರ್ ಆಗೋದು ಅಂತ ನೋಡೋಣ. ಸೊ ಫ್ರೆಂಡ್ಸ್, ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು www.kaushalkar ಅಂತ ಸರ್ಚ್ ಮಾಡಿ. ಓಕೆ, ಅಂದರೆ ಓಪನ್ ಮಾಡ್ಕೊಳ್ಳಿ. ಓಕೆ, ಓಪನ್ ಮಾಡಿದ ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ kaushalkar.karnataka.gov.in ಅನ್ನೋದು ಅದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅದನ್ನು ಕ್ರಾಸ್ ಮಾರ್ಕ್ ಮಾಡ್ಕೊಳ್ಳಿ ಮೇಲೆ. ಓಕೆ, ಸೊ ನೆಕ್ಸ್ಟ್ ನೀವು ಇಲ್ಲಿ ಸ್ವಲ್ಪ ಕೆಳಗಡೆ ಬಂದಾಗ ಆನ್ಲೈನ್ ಸರ್ವಿಸಸ್ ಅಂತ ಆಪ್ಷನ್ ಒಳಗಡೆ ರಿಜಿಸ್ಟ್ರೇಷನ್ ಆಫ್ ಕ್ಯಾಂಡಿಡೇಟ್ ಫಾರ್ ಟ್ರೈನಿಂಗ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ 2 ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸ್ಕಿಲ್ ಟ್ರೈನಿಂಗ್ನ ಸೆಲೆಕ್ಟ್ ಮಾಡಿ. ಓಕೆ, ಸೊ ಇಲ್ಲಿ ಯು ಆರ್ ಅಬೌಟ್ ಟು ಪ್ರೊಸೀಡ್ ಆನ್ ಎಕ್ಸ್ಟರ್ನಲ್ ವೆಬ್ಸೈಟ್ ಅಂತ ಬರುತ್ತೆ. ಸೊ 2 ಸಲ ಡಬಲ್ ಕ್ಲಿಕ್ ಮಾಡಿ ಓಕೆ ಮೇಲೆ, 1 2. ಓಕೆ, ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಓಕೆ ಡಬಲ್ ಸಲ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಒಬ್ಬೊಬ್ಬರಿಗೆ ಈ ಥರ ಬರುತ್ತೆ, ಇನ್ನೊಬ್ಬೊಬ್ಬರಿಗೆ ಬೇರೆ ರೀತಿಯಾಗಿ ಓಪನ್ ಆಗುತ್ತೆ. ಈ ಥರ ಬಂತು ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಏನಾದರೂ ನಿಮಗೆ ಇಂಟರ್ಫೇಸ್ ಬರಲಿಲ್ಲ ಅಂತಂದರೆ ಇಲ್ಲಿ 3 ಲೈನ್ಸ್ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಎದುರುಗಡೆ ಡೌನ್ವರ್ಡ್ ಆ್ಯರೋ ಕಾಣಿಸ್ತಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಆ್ಯಂಡ್ ಇಲ್ಲಿ ಕೂಡ ಸ್ವಲ್ಪ ಬ್ಲ್ಯಾಂಕ್ ಆಗಿ ಬರ್ತಾ ಇದೆ. ನಿಮ್ಗೆ ಗೊತ್ತಲ್ವಾ, ಈ ಒಂದು ವೆಬ್ಸೈಟ್ ಸ್ವಲ್ಪ ತುಂಬಾ ಎರರ್ಸ್ಗಳು ಬರುತ್ತೆ ಈ ಒಂದು ವೆಬ್ಸೈಟಲ್ಲಿ. ಓಕೆನಾ? ಸೊ ಹಾಗೆ ನೀವು ಇನ್ನೊಂದ್ಸಲ ಕ್ಲಿಕ್ ಮಾಡಿ. ಓಕೆ, ಜಸ್ಟ್ ಆ ಬ್ಲ್ಯಾಂಕ್ ಸ್ಪೇಸ್ ಏನಿದೆ ಅಲ್ವಾ, ಅಲ್ಲಿ ಒಂದು ನಿಮಗೆ ಆಸ್ಪಿರೆಂಟ್ ಅಂತ ಆಪ್ಷನ್ ಸಿಗುತ್ತೆ. ಆಸ್ಪಿರೆಂಟ್ ಮೇಲೆ ಕ್ಲಿಕ್ ಮಾಡಿ. ಆಸ್ಪಿರೆಂಟ್ ಆಪ್ಷನ್ ಸಿಗ್ಲಿಲ್ಲ ಅಂತಂದ್ರೂ ಕೂಡ ಬ್ಲ್ಯಾಂಕ್ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಅಷ್ಟೇ. ಸೊ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ವಾಟ್ ವುಡ್ ಯು ಲೈಕ್ ಟು ರಿಜಿಸ್ಟರ್ ಫಾರ್ ಅಂತ ಇದೆ. ಸ್ಕಿಲ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇವಾಗ ಈ ರೀತಿಯಾಗಿ ಇಂಟರ್ಫೇಸ್ ಬಂದಿದೆ. ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಒನ್ಸ್ ಯು ಸಬ್ಮಿಟ್ ಯು ಕ್ಯಾನಾಟ್ ಎಡಿಟ್ ಎನಿ ಇನ್ಫಾರ್ಮೇಷನ್ ಅಂತ ಬಂದಿದೆ. ಸೊ ಎಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಸ್, ಇವಾಗ ಫಾರ್ಮ್ ಓಪನ್ ಆಗಿದೆ. ಇಲ್ಲಿ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಕೇಳಿದ್ದಾರೆ. ನಿಮ್ಮ ಫಸ್ಟ್ ನೇಮ್ ಹಾಕಿ, ಲಾಸ್ಟ್ ನೇಮ್ ಇದ್ರೆ ಹಾಕಿ, ಇಲ್ಲಾಂತಂದರೆ ಆಪ್ಷನಲ್. ಫೋನ್ ನಂಬರ್ ಎಂಟರ್ ಮಾಡ್ಕೊಳ್ಳಿ, ಇಮೇಲ್ ID ಎಂಟರ್ ಮಾಡಿ, ಡೇಟ್ ಆಫ್ ಬರ್ತ್ ಹಾಕಿ, ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡಿ, ಮ್ಯಾರಿಟಲ್ ಸ್ಟೇಟಸ್ ಸೆಲೆಕ್ಟ್ ಮಾಡಿ, ಸಿಂಗಲ್ ಇದ್ರೆ ಸಿಂಗಲ್ ಹಾಕಿ, ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಹಾಕಿ. ಸ್ಪೆಷಲಿ ಏಬಲ್ಡ್ ಅಂತ ಕೇಳ್ತಾ ಇದ್ದಾರೆ. ನೀವೇನಾದರೂ ಹ್ಯಾಂಡಿಕ್ಯಾಪ್ ಪರ್ಸನ್ ಇದ್ರೆ ಎಸ್ ಹಾಕಿ, ಇಲ್ಲಾಂತಂದರೆ ನೋ ಅಂತ ಹಾಕಿ. ನೆಕ್ಸ್ಟ್ ನಿಮ್ಮ ರಿಲಿಜಿಯನ್ ಕೇಳಿದ್ದಾರೆ, ಯಾವ ರಿಲಿಜಿಯನ್ ಬರ್ತೀರಾ. ಇಲ್ಲಿ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಆಪ್ಷನ್ಸ್ ತೋರಿಸುತ್ತೆ. ನಿಮ್ಮ ಒಂದು ರಿಲಿಜಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಟ್ರೈನಿಂಗ್ ಕ್ಲಾಸಿಫಿಕೇಷನಲ್ಲಿ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವೇನಾದರೂ ಎಕ್ಸ್ ಸರ್ವಿಸ್ ಪರ್ಸ್ನಲ್ ಇದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ID ಕಾರ್ಡ್ ನಂಬರ್ ಮತ್ತು ID ಪ್ರೂಫ್ ಕೇಳ್ತಾರೆ.
ಅದನ್ನ ಅಪ್ಲೋಡ್ ಮಾಡಬೇಕು. ಸೊ ನೀವಿಲ್ಲ ಅಂತಂದ್ರೆ ಸುಮ್ಮನೆ ನಾರ್ಮಲ್ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇದು ಬ್ಲಾಂಕ್ ಬಿಟ್ಬಿಡಿ, ಹಾಕೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಲ್ಲಿ ನಿಮ್ಮ ಫಾದರ್ ಮದರ್ ಗಾರ್ಡಿಯನ್ ಡೀಟೇಲ್ಸ್ ಕೇಳಿದ್ದಾರೆ. ಫಾದರ್ ಸೆಲೆಕ್ಟ್ ಮಾಡಿದ್ರೆ ಫಾದರ್ ಡೀಟೇಲ್ಸ್ ಹಾಕಿ, ಮದರ್ ಸೆಲೆಕ್ಟ್ ಮಾಡಿದ್ರೆ ಮದರ್ ಡೀಟೇಲ್ಸ್ ಹಾಕಿ. ಫಾದರ್ ಮದರ್ ಒಬ್ಬೊಬ್ಬರಿಗೆ ಇರಲಿಲ್ಲ ಅಂತಂದ್ರೆ ಗಾರ್ಡಿಯನ್ ಅಂತ ಇರ್ತಾರಲ್ವಾ ಅವ್ರ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಅಡ್ರೆಸ್ ಹಾಕಬೇಕಾಗುತ್ತೆ. ಸೊ ನಿಮ್ಮ ಒಂದು ಕರೆಂಟ್ ಅಡ್ರೆಸ್ ಹಾಕಬೇಕು. ಅಂದರೆ ಕರೆಂಟ್ ಅಡ್ರೆಸ್ ಅಂದರೆ ಪ್ರೆಸೆಂಟ್ಲಿ ನೀವು ಎಲ್ಲಿದ್ದೀರಾ. ಓಕೆ, ಸೊ ಲೊಕೇಶನ್ ಅರ್ಬನ್ ಆರ್ ರೂರಲ್ ಸೆಲೆಕ್ಟ್ ಮಾಡಿಕೊಂಡು ಸ್ಟ್ರೀಟ್ ಅಡ್ರೆಸ್, ಸ್ಟೇಟ್, ಡಿಸ್ಟಿಕ್, ತಾಲೂಕ್, ಸಿಟಿ, ಕೋಡ್ ಎಲ್ಲ ಹಾಕಬೇಕು. ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಕೇಳಿದ್ದಾರೆ. ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಇರುತ್ತಲ್ವ ಅದ್ರ ಡೀಟೇಲ್ಸ್ನ ಹಾಕಬೇಕು. ಒಬ್ಬೊಬ್ರದ್ದು ಕರೆಂಟ್ ಅಡ್ರೆಸ್ ಮತ್ತೆ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇರುತ್ತೆ. ಅವಾಗ ಜಸ್ಟ್ ಎಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಹಾಗೆ ನೀವು ಎಲ್ಲ ಡೀಟೇಲ್ಸ್ ಹಾಕೋ ಅವಶ್ಯಕತೆ ಇರಲ್ಲ. ನೋ ಅಂತ ಡಿಫ್ರೆಂಟ್ ಇದ್ರೆ ನೋ ಅಂತ ಹಾಕ್ಬಿಟ್ಟು ಈ ಡೀಟೇಲ್ಸ್ನ ಪರ್ಮನೆಂಟ್ ಅಡ್ರೆಸ್ನ ಸೆಲೆಕ್ಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಎಜುಕೇಶನಲ್ ಡೀಟೇಲ್ಸ್ ಕೇಳಿದ್ದಾರೆ. ನಿಮ್ಮ ಒಂದು ಎಜುಕೇಶನ್ ಸ್ಟ್ರೀಮ್ ಸಬ್ಜೆಕ್ಟ್ ಹಾಕೊಳ್ಳಿ. ಲ್ಯಾಂಗ್ವೇಜ್ ಆಫ್ ಇನ್ಸ್ಟ್ರಕ್ಷನ್, ನಿಮಗೆ ಸ್ಕಿಲ್ಸ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕು ಇನ್ಸ್ಟ್ರಕ್ಷನ್. ಸೊ ಇಂಗ್ಲಿಷ್ ಬೇಕಾ, ಕನ್ನಡ ಬೇಕಾ, ಅದರ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಒಂದು ಪಾಸಿಂಗ್ ಇಯರ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜಸ್ ನೋನ್, ಪಾಸಿಂಗ್ ಇಯರ್ ಅಂತಂದ್ರೆ ನೀವು ಈ ದುಡ್ಡು ಯುವ ನಿಧಿ ಸ್ಕೀಮ್ದು ಡಿಪ್ಲೊಮಾ ಮೇಲೆ ತಗೋತಾ ಇದ್ದೀರಾ, ITI ಮೇಲೆ ತಗೋತಾ ಇದ್ದೀರಾ. ಸೊ ಯಾವ ಡಿಗ್ರಿ ಮೇಲೆ ತಗೋತಾ ಇದ್ದೀರಾ ಆ ಡಿಗ್ರಿ ಯಾವಾಗ ಕಂಪ್ಲೀಟ್ ಆಗಿದೆ ಆ ಒಂದು ಇಯರ್ ಆಫ್ ಪಾಸಿಂಗ್ ಹಾಕಬೇಕು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಂಗ್ವೇಜಸ್ ನೋನ್, ನಿಮಗೆ ಎಷ್ಟು ಲ್ಯಾಂಗ್ವೇಜಸ್ ಗೊತ್ತಿದೆ. ಇಲ್ಲಿ ಜಸ್ಟ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಎಷ್ಟು ಲ್ಯಾಂಗ್ವೇಜ್ ಗೊತ್ತಿದೆ ಅಷ್ಟು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮ್ಮ ಪಾಸ್ಟ್ ಸ್ಕಿಲ್ ಎಕ್ಸ್ಪೀರಿಯನ್ಸ್, ಏನಾದರೂ ಸ್ಕಿಲ್ ಎಕ್ಸ್ಪೀರಿಯನ್ಸ್ ಇದ್ರೆ ಎಸ್ ಹಾಕಿ, ಇಲ್ಲ ಅಂತಂದ್ರೆ ನೋ ಹಾಕಿ. ಸ್ಕಿಲ್ಸ್ ಸಾರ್ಟ್, ನಿಮಗೆ ಯಾವ ಥರ ಸ್ಕಿಲ್ಸ್ಗಳು ಬೇಕು, ಮ್ಯಾಕ್ಸಿಮಮ್ 5 ಸ್ಕಿಲ್ಸ್ ನೀವು ಸೆಲೆಕ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಜಸ್ಟ್ ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಸಾಕಷ್ಟು ಸ್ಕಿಲ್ಸ್ಗಳಿದ್ದಾವೆ. 5 ಸ್ಕಿಲ್ಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಪ್ರಿಫರ್ಡ್ ಡ್ಯೂರೇಷನ್ ಆಫ್ ಟ್ರೈನಿಂಗ್ ರಿಕ್ವೈರ್ಡ್, ಯಾವ ಟೈಮಲ್ಲಿ ನಿಮಗೆ ಈ ಒಂದು ಟ್ರೈನಿಂಗ್ ಬೇಕು, ಯಾವ ಟೈಮಲ್ಲಿ ನೀವು ಅವೈಲೇಬಲ್ ಇರ್ತೀರಾ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 2 ವೀಕ್ಸ್ ಅಲ್ಲಿ ನಾನು ತಗೊಳ್ತೀನಿ ಅಂದರೆ 2 ವೀಕ್ಸ್ ಹಾಕಿ. 2 ವೀಕ್ಸ್ಗಿಂತ ಕಡಿಮೆ ಒಳಗಡೆನೆ ನನಗೆ ಬೇಕು ಟ್ರೈನಿಂಗ್ ಅಂದರೆ ಲೆಸ್ ದೆನ್ 2 ವೀಕ್ಸ್ ಹಾಕಿ. ಇದು ನಿಮ್ಮ ಮೇಲೆ ಬಿಟ್ಟಿದ್ದು. ಓಕೆ, ಸೊ ವಿಲ್ಲಿಂಗ್ ಟು ಟೇಕ್ ಅಪ್ರೆಂಟಿಸ್ಶಿಪ್, ನೀವು ಸ್ಕಿಲ್ಸ್ ಜೊತೆಗೆ ಅಪ್ರೆಂಟಿಸ್ಶಿಪ್ ಕೂಡ ತಗೊಳ್ಳೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದ್ದಾರೆ. ಎಸ್ ಇದ್ರೆ ಎಸ್ ಹಾಕಿ, ನೋ ಅಂದ್ರೆ ನೋ. ಓಕೆ, ಇದು ನಿಮ್ಮ ಮೇಲೆ ಬಿಟ್ಟಿದ್ದು. ಓಕೆ, ಆ್ಯಂಡ್ ಎಸ್ ನೀವು ಟ್ರೈನಿಂಗ್ ರಿಜಿಸ್ಟರ್ ಆದಮೇಲೆ ಲಾಗಿನ್ ಎಲ್ಲ ಆಗ್ತೀರಾ, ಅವಾಗ ನಿಮ್ಮ ಇಷ್ಟ. ಅವ್ರೇನು ನಿಮಗೂ ಟ್ರೈನಿಂಗು ಕೊಡ್ತಾರಲ್ವೋ ನನಗೆ ಗೊತ್ತಿಲ್ಲ. ಜಸ್ಟ್ ನೀವು ರಿಜಿಸ್ಟರ್ ಆಗಿ ಬಿಟ್ಬಿಡಿ ಅಷ್ಟೇ. ಸೊ ದಟ್ ಯುವ ನಿಧಿ ಅಮೌಂಟ್ ಬರಬೇಕು ಅಂತಂದ್ರೆ ಜಸ್ಟ್ ರಿಜಿಸ್ಟರ್ ಆಗಬೇಕು. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ಎಂಪ್ಲಾಯ್ಮೆಂಟ್ ಕೇಳಿದ್ದಾರೆ. ಎಂಪ್ಲಾಯ್ಮೆಂಟ್ ಪ್ಲೇಸಲ್ಲಿ ಎಲ್ಲಾನು ಹೇಗಿದೆ ಹಾಗೆ ಇರಕ್ ಬಿಡಿ, ಏನು ಟಚ್ ಮಾಡಕ್ ಹೋಗಬೇಡಿ. ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಕೇಳಿದ್ದಾರೆ. ಔಟ್ಸೈಡ್ ಡಿಸ್ಟಿಕ್ ಇದ್ರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ, ಮತ್ತೆ ವಿದಿನ್ ಡಿಸ್ಟಿಕ್ ಇದ್ರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹಾಕೊಳ್ಳಿ, ನಿಮ್ಮ ಇಷ್ಟ. ನೆಕ್ಸ್ಟ್ ಇಲ್ಲಿ ಎಜುಕೇಶನ್ ಪ್ರೂಫ್ ಕೇಳಿದ್ದಾರೆ. ಎಜುಕೇಶನ್ ಪ್ರೂಫ್ ಅಂದ್ರೆ ನಿಮ್ಮ ಒಂದು ಯುವ ನಿಧಿ ಯಾವ ಡಿಗ್ರಿ ಮೇಲೆ ಅಪ್ಲೈ ಮಾಡಿದ್ದೀರಾ ಅದು ಒಂದು ಸರ್ಟಿಫಿಕೇಟ್ ನ ಅಪ್ಲೈ ಮಾಡಿ, ಮಾರ್ಕ್ಸ್ ಕಾರ್ಡ್. ನೆಕ್ಸ್ಟ್ ಪ್ರೂಫ್ ಆಫ್ ಏಜ್ ಅಂದ್ರೆ ಆಧಾರ್ ಕಾರ್ಡ್ ಹಾಕಿ, ರೆಸ್ಯೂಮೆನ ಅಪ್ಲೋಡ್ ಮಾಡಿ. ಎನಿ ಅದರ್ ಸರ್ಟಿಫಿಕೇಶನ್ ಇದ್ರೆ ನಿಮ್ಮ ಹತ್ರ ಏನಾದ್ರು ಟ್ರೈನಿಂಗ್ ಸರ್ಟಿಫಿಕೇಟ್ ಅಥವಾ ಏನಾದ್ರು ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ರೆ ಹಾಕಿ, ಇಲ್ಲ ಅಂತಂದ್ರೆ ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ನೇ ಅಟ್ಯಾಚ್ ಮಾಡಿ. ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ಸೆಂಡ್ OTP ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಒಂದು ಇಮೇಲ್ ID ಅಥವಾ ಮೊಬೈಲ್ ಕೊಟ್ಟಿರ್ತೀರಲ್ವಾ ನಂಬರ್, ಅದಕ್ಕೆ ಒಂದು ಸೀರಿಯಲ್ ನಂಬರ್ ಅವರು ಕೊಡ್ತಾರೆ. ಅದನ್ನ ತಗೊಂಡು ನೀವು ಲಾಗಿನ್ ಆಗ್ತೀರಾ ಅಂತಂದ್ರೆ ಆಗಿ, ಇಲ್ಲ ಅಂತಂದ್ರೆ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಬಟ್ ದಿಸ್ ಸ್ಟೆಪ್ ಈಸ್ ಮ್ಯಾಂಡೇಟರಿ. ಲಾಗಿನ್ ಆದ್ರಿ ಅಂತಂದ್ರೆ ಅಲ್ಲಿ ನಿಮ್ಗೆ ಒಂದಿಷ್ಟು ಕಂಪನೀಸ್ಗಳು ಸಿಗ್ತವೆ, ಅಂದ್ರೆ ಸೆಲೆಕ್ಟ್ ಮಾಡೋದಕ್ಕೆ. ಅಲ್ಲಿ ನೀವು ಕಂಪ್ನೀಸ್ ಅಲ್ಲಿ ನೀವು ಹೋಗ್ತೀರಾ ಅಂತಂದ್ರೆ ಹೋಗ್ಬೋದು. ಅಂತಂದ್ರೆ ಇವಾಗ ತುಂಬಾ ಜನರು ಯೂಟ್ಯೂಬ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಎಲ್ಲ ಹೇಳ್ತಾರಲ್ವಾ, ಅದು ಫೇಕ್ ಇರುತ್ತೋ ಜೆನ್ಯೂನ್ ಇರುತ್ತೋ ಅಂತ ನಿಮ್ಗೆ ಕನ್ಫ್ಯೂಷನ್ ಇದೆ. ಈ ಒಂದು ಕೌಶಲ್ ಕಾರಲ್ಲೇ ನಿಮ್ಮ ಒಂದು ಎಲ್ಲ ಅಪ್ಲೋಡ್ ಮಾಡಿದ್ರಿ ಅಂತಂದ್ರೆ ಅಲ್ಲೇ ಯಾವ್ಯಾವೆಲ್ಲ ಕಂಪ್ನೀಸ್ ಅಲ್ಲಿ ಜಾಬ್ಸ್ ಗಳಿದ್ದಾವೆ ಅಂತ ಅಲ್ಲೇ ಡೀಟೇಲ್ ಆಗಿ ಬರುತ್ತೆ. ಇಂಟ್ರೆಸ್ಟ್ ಇದ್ರೆ ನೀವು ಅಪ್ಲೈ ಮಾಡ್ಕೊಂಡು ಜಾಯಿನ್ ಆಗ್ಬೋದು. ಆ ತರ
ಲಾಗಿನ್ ಆದ್ರೆ ಓಕೆ. ಸೊ ಪಾರ್ಟ್ 2 ಲಾಗಿನ್ ಹೇಗೆ ಆಗಬೇಕು ಅಂತ ಕೂಡ ನಾನು ಆಲ್ರೆಡಿ ವಿಡಿಯೋ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ವಿಡಿಯೋದಲ್ಲಿ ಹೇಳಿದ್ದೀನಿ. ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ. ಸೊ ಲಾಗಿನ್ ಆಗಿರಿ. ಲಾಗಿನ್ ಆಗಿದ್ದಕ್ಕೂ ಕೂಡ ಒಂದು ದುಡ್ಡು ಖರ್ಚಾಗೋದಿಲ್ಲ, ಬೆಟರ್ ಲಾಗಿನ್ ಆಗಿರಿ. ಸೊ ದಟ್ ನಮ್ಗೆ ಯುವ ನಿಧಿ ಅಮೌಂಟ್ ಏನು ಟೆನ್ಷನ್ ಇರೋದಿಲ್ಲ. ಓಕೆನಾ. ಸೊ ಇವಾಗ ಯುವ ನಿಧಿ ಅಮೌಂಟ್ ಎಷ್ಟು ದಿವಸ ಬರುತ್ತೆ ಅಂತ ಕೇಳ್ತಾ ಇದ್ರಿ. ಸೊ ಎಸ್, ಇದು ಯುವ ನಿಧಿ ಸ್ಕೀಮ್ ಒಬ್ರು ನೀವು ಇವಾಗ ಅಪ್ಲೈ ಮಾಡಿದ್ರಿ ಅಂತಂದ್ರೆ 2 ವರ್ಷ ನಿಮ್ಗೆ ರಿಸೀವ್ ಆಗುತ್ತೆ ಅಷ್ಟೇ. 2 ವರ್ಷ ಆದ್ಮೇಲೆ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಸೊ ಈ 2 ವರ್ಷದಲ್ಲಿ ಏನೆಲ್ಲ ಅವರು ದುಡ್ಡು ಕೊಡ್ತಾ ಇದ್ದಾರೆ ಅದರಿಂದ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ದುಡ್ಡನ್ನ ಕೊಡ್ತಾ ಇರೋದು. ಓಕೆನಾ. ಸೊ ಇವಾಗ ಎಲ್ಲಾನು ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಸ್ಟಿಲ್ ಏನಾದರೂ ಡೌಟ್ಸ್ ಇದ್ರೆ ಕೇಳಿ, ಹೆಲ್ಪ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.